ಅನ್ಲಾಕ್ ಆದ್ರೂ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ನಷ್ಟ. ರೆಸ್ಟೋರೆಂಟ್ ಹೋಟೆಲ್ಗಳಿಗೆ ಗ್ರಾಹಕರೇ ಕಡಿಮೆ. ಬೆಂಗಳೂರಲ್ಲಿ ಖಾಲಿ ಹೊಡಿತಾ ಇದೆ ರೆಸ್ಟೋರೆಂಟ್. ಬೆಂಗಳೂರಲ್ಲಿ ಈಗ ಗ್ರಾಹಕರು ಬರ್ತಾ ಇಲ್ಲ ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ. ಲಾಕ್ಡೌನ್ ಮುಗಿದು ಅನ್ಲಾಕ್ ಆಗಿದೆ, ಆದ್ರೂ ಕೂಡ ಜನ ಹೋಟೆಲ್ಗಳ ಕಡೆ ಮುಖ ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿದೆ 25,000ಕ್ಕೂ ಹೆಚ್ಚು ಹೋಟೆಲ್ ರೆಸ್ಟೋರೆಂಟ್ಗಳು. ಸಂಜೆ ರಾತ್ರಿ ಹೊತ್ತಲ್ಲೂ ರೆಸ್ಟೋರೆಂಟ್ಗಳು ಓಪನ್ ಇದ್ರೂ ಕೂಡ ಹೋಟೆಲ್ಗಳು ಖಾಲಿ ಆಗಿದೆ. ರೆಸ್ಟೋರೆಂಟ್ ಸಿಬ್ಬಂದಿಯೂ ಕೂಡ 70% ಕಡಿಮೆ ಇದ್ದಾರೆ. ಸ್ವಂತ ರಾಜ್ಯಗಳಿಗೆ ತೆರಳಿದ್ದಾರೆ ಸಿಬ್ಬಂದಿ. ವಾಪಸ್ ಬರೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಗ್ರಾಹಕರು ಕೂಡ ಕಡಿಮೆಯಾಗಿದ್ದಾರೆ, ವ್ಯಾಪಾರವೂ ಕಡಿಮೆಯಾಗಿದೆ, ಸಿಬ್ಬಂದಿಯೂ ಕಡಿಮೆಯಾಗಿದ್ದಾರೆ. ಹಾಗಾದ್ರೆ ಅನ್ಲಾಕ್ ಸಂದರ್ಭದಲ್ಲಿ ಯಾವ ರೀತಿಯಾಗಿದೆ ಹೋಟೆಲ್ಗಳ ಸ್ಥಿತಿ, ರೆಸ್ಟೋರೆಂಟ್ಗಳ ಸ್ಥಿತಿ? ಜನ ಬರ್ತಾ ಇದ್ದಾರಾ? ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ ನ್ಯೂಸ್ 18 ಕನ್ನಡ. ಬರ್ತಿದ್ದಾರಾ ಜನ? ಇದು ನ್ಯೂಸ್ 18 ಕನ್ನಡ ಮೆಗಾ ರಿಯಾಲಿಟಿ ಚೆಕ್. ಬೆಂಗಳೂರಲ್ಲಿ 25,000ಕ್ಕೂ ಹೆಚ್ಚು ಹೋಟೆಲ್ ರೆಸ್ಟೋರೆಂಟ್ಗಳು ಇದೆ. ಮಾಡಿದ್ರ ಮೇಲೆ ಹೋಟ್ಲವರಿಗೆ ಭಾಳ ಎಫೆಕ್ಟ್ ಆಗಿದೆ. ಮತ್ತು ಇವಾಗ ಓಪನ್ ಮಾಡಿದ್ದಾರೆ, ಆದರೆ ಕೆಲವು ಕಾನೂನುಗಳನ್ನು ಮಾಡಿದ್ದಾರೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, 2 ಚೇರ್ ಇರಬೇಕು ಅಂದರೆ. ಅದರಿಂದ ಮತ್ತೆ ಆಲ್ಮೋಸ್ಟ್ ಕರೋನಾ ವೈರಸ್ ಬಂದ್ರ ಮೇಲೆ ಜನ ಹೋಟ್ಲಿಗೆ ಬರೋದು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಹೋಟ್ಲವರಿಗೆಲ್ಲ ಬಿಸ್ನೆಸ್ ಭಾಳ ಎಫೆಕ್ಟ್ ಆಗಿಬಿಟ್ಟಿದೆ. ಕೊರೋನಾ ಬರುತ್ತೆ, ಮನೆಯಲ್ಲಿರಿ, ಯಾರಾಗಿ ನಿಮ್ಮ ಕೆಲಸ ಇದ್ರೆ ಮಾತ್ರ ಹೋಗಿ, ಇದು ಮನೆಯಲ್ಲಿರಿ ಅಂತಾರೆ. ಅದಕ್ಕೋಸ್ಕರ ಜನ ಬರೋದು ಆದಷ್ಟು ಕಮ್ಮಿ ಮಾಡ್ತಾ ಇದ್ದಾರೆ. ಹೌ ಮೆನಿ ಡೇಸ್ ಈಗಾದರೆ ಹೋಟ್ಲವರಿಗೆಲ್ಲ ಭಾಳ ಬಿಸ್ನೆಸ್ ಎಫೆಕ್ಟ್ ಆಗಿ ಹಾಗಾದ್ರೆ ರೆಸ್ಟೋರೆಂಟ್ಗಳ ಸ್ಥಿತಿ ಯಾವ ರೀತಿಯಾಗಿದೆ? ಗ್ರಾಹಕರು ಬರ್ತಿದ್ದಾರಾ ಇಲ್ವಾ? ಮಾಲೀಕರು ಏನು ಹೇಳ್ತಾರೆ? ಇವೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ, ವಾಕ್ಥ್ರೂವನ್ನ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ನೋಡೋಣ. ಲಾಕ್ಡೌನ್ ಸಡಿಲಿಕೆ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಹೋಟೆಲ್ ರೆಸ್ಟೋರೆಂಟ್ಗಳು ಈಗ ಸೇವೆಯನ್ನ ಆರಂಭಿಸಿದವೆ. ಆದರೆ ರೆಸ್ಟೋರೆಂಟ್ಗಳು ರಾತ್ರಿ ಹೊತ್ತಲ್ಲಿ, ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾವೀಗ ಬೆಂಗಳೂರಿನಲ್ಲಿರುವಂಥ ಸನ್ಮಾನ್ ರೆಸ್ಟೋರೆಂಟ್ ಇದ್ದೀವಿ. ರೆಸ್ಟೋರೆಂಟ್ ಒಳಗಡೆ ಇದು ಫುಲ್ಲಿ AC ಇರುವಂಥ ರೆಸ್ಟೋರೆಂಟ್. ಆದರೆ ಸರ್ಕಾರದ ನಿಯಮದ ಪ್ರಕಾರ AC-ಯನ್ನು ತೆಗೆದಿದ್ದಾರೆ, AC-ಯ ಸೇವೆ ಇಲ್ಲ. ಅದರ ಜೊತೆಗೆ ಬರುವಂತಹ ಗ್ರಾಹಕರೇನಿದ್ದಾರೆ, ಜನರೇನಿದ್ದಾರೆ, ತಮಗೆ ಬೇಕಾದಂಥ ತಿಂಡಿಗಳನ್ನು, ಇಷ್ಟವಾದಂಥ ತಿಂಡಿಗಳನ್ನು ತಿನ್ನಲಿಕ್ಕೆ, ಕಾಫಿ ಕುಡ್ಲಿಕ್ಕೆ, ಟೀ ಕುಡ್ಲಿಕ್ಕೆ ಬರುವಂಥವ್ರು ಏನಿದ್ದಾರೆ, ಬರುವವರ ಸಂಖ್ಯೆ ಭಾಳ ಕಡಿಮೆ ಇದೆ. ಆದರೆ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿಯಾದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ನೋಡ್ತಾ ಇದ್ರೆ, ಪ್ರತಿ ಟೇಬಲ್ ಕೂಡ ಪ್ರತಿಯೊಬ್ಬ ಕಸ್ಟಮರ್ ಏನಾದರೂ ಬಂದು ಯೂಸ್ ಮಾಡಿದ ನಂತರ ಸಂಪೂರ್ಣವಾಗಿ ಕ್ಲೀನ್ ಮಾಡ್ತಾರೆ. ಇನ್ನು ಆರಂಭದಲ್ಲೇ ಸ್ಯಾನಿಟೈಸ್ನ ವ್ಯವಸ್ಥೆ ಇದೆ ಮತ್ತು ಮಾಸ್ಕ್ ಹಾಕೊಳ್ಳಿ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಕೆಲವು ಇನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲಿರುವಂಥ ರೆಸ್ಟೋರೆಂಟ್ನವರು ಹಾಕಿರುವಂಥದ್ದು ಏನಂತಂದ್ರೆ AC ಸಂಪೂರ್ಣವಾದಂಥ ವ್ಯವಸ್ಥೆ ಇಲ್ಲ. ಯಾಕಂದರೆ ಸರ್ಕಾರ ಸೂಚನೆ ನೀಡಿದೆ. ಇನ್ನು ಪ್ಲೀಸ್ ಕೀಪ್ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳಿ, ಯಾಕಂದ್ರೆ ಪಾರ್ಸಲ್ ಕೆಲವರು ತಗೊಂಡು ಹೋಗೋರು ಇರ್ತಾರೆ, ಅವ್ರಿಗೂ ಕೂಡ ಅವಕಾಶ ಆಗಬೇಕು ಅಂತ ಹೇಳಿ, ಮತ್ತು ಬರುವ ಗ್ರಾಹಕರು ಏನಿದ್ದಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡೇ ಹೋಗಬೇಕು ಅಂತ ಹೇಳಿ. ಸರ್, ಈಗ ಮೊದಲು ಪಾರ್ಸಲ್ನ ವ್ಯವಸ್ಥೆ ಇತ್ತು, ಈಗ ಫುಲ್ಲಿ ಜನ ಬಂದು ಇಲ್ಲಿ ಸೇವೆ ಮಾಡ್ಬೋದು, ಅಂದರೆ ಊಟ ಮಾಡ್ಬೋದು, ಟಿಫನ್ ಮಾಡ್ಬೋದು, ತಮ್ಮ ತಿಂಡಿಗಳನ್ನು ತಿನ್ನಿಸ್ಬೋದು. ಆದರೆ ಹೇಗಿದೆ ಸರ್ ರೆಸ್ಪಾನ್ಸು, ಮತ್ತು ಏನು ಸೇಫ್ಟಿ ಮೆಜರ್ಸ್ಗಳು ಚಾಚು ತಪ್ಪದೆ ಪಾಲಿಸಿದ್ರೆ? FSSAIನವರು ಏನು ಸೇಫ್ಟಿ ಮೆಜರ್ ಹೇಳಿದ್ದಾರೆ, ಗೌರ್ಮೆಂಟ್ ರೂಲ್ಸ್ ಏನು ಹೇಳುತ್ತೆ ಅದನ್ನೆಲ್ಲದನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದೀವಿ. ಹ್ಯಾಂಡ್ ಗ್ಲೌಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ವಾಷಿಂಗ್ ಇರ್ಬೋದು, ಅಥವಾ ಸ್ಯಾನಿಟೈಸಿಂಗ್ ಇರ್ಬೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಎವ್ರಿಥಿಂಗ್ ಎಲ್ಲದನ್ನೂ ಚಾಚು ತಪ್ಪದೇ ಪಾಲಿಸ್ತಾ ಇದ್ದೀವಿ. ಬಟ್ ಏನಾಗಿದೆ, ಕಸ್ಟಮರ್ಸ್ಗಳಿಗೆ ಬರಲಿಕ್ಕೆ ಸ್ವಲ್ಪ ಅವೇರ್ನೆಸ್ ಇದೆ. ಬೆಳಿಗ್ಗೆ ಟೈಮಲ್ಲಿ ಒಂಚೂರು ಇರುತ್ತೆ, ಬಿಟ್ಟರೆ ಸಾಯಂಕಾಲದ ಮೇಲೆ ಟೋಟಲಿ ಡೌನ್ ಇರುತ್ತೆ. ಒಂದು 20 to 25% ಇದೆ ಬಿಸ್ನೆಸ್ ಇವಾಗ. ಎಂಪ್ಲಾಯಿಗಳು ಸರ್, ವರ್ಕರ್ಗಳು ಹೇಗೆ ಸರ್ ಬರ್ತಾ ಇದಾರ? ಅವರು ಬರಲಿಕ್ಕೆ ತುಂಬ ಹೆಸಿಟೇಷನ್ ಮಾಡ್ಕೊತಾ ಇದ್ದಾರೆ. ಮತ್ತೆ ಇವರು ಬೇರೆ ಸ್ಟೇಟ್ ವರ್ಕರ್ಸ್ನೆಲ್ಲ ವಾಪಸ್ ಕಳಿಸಿರೋದು ಒಂದು ಕೊಡ್ತಾ ಇದೆ. ಅಂಡ್ ಇವಾಗ ಇಲ್ಲಿನ ನಮ್ಮ ಇಂಟರ್ಸ್ಟೇಟ್ ವರ್ಕರ್ಸ್ನು ಬರಲಿಕ್ಕೆ ತುಂಬ ಹೆದರುತ್ತಾ ಇದ್ದಾರೆ. ಓಪನ್ ಮಾಡಿ ಇಟ್ಕೊಂಡಿದ್ದಾರೆ, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ಗ್ರಾಹಕರೇನಿದ್ದಾರೆ, ಜನರು ರೆಸ್ಟೋರೆಂಟ್ಗಳಿಗೆ, ಹೋಟೆಲ್ಗಳಿಗೆ ಬರುವ ಸಂಖ್ಯೆ ಮಾತ್ರ ಬರೀ 20-25% ಮಾತ್ರ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ.
ಗ್ರಾಹಕರಿಲ್ಲದೆ ಬೆಂಗಳೂರಿನಲ್ಲಿ ಹೋಟೆಲ್ಗಳು ಬಂದ್ ಆಗಿದೆ. ಪ್ರತಿಷ್ಠಿತ ರೆಸ್ಟೋರೆಂಟ್ ಹೋಟೆಲ್ಗಳು ಕೂಡ ಬಂದ್ ಆಗಿದ್ದು 10% 20% ಹೋಟೆಲ್ಗಳು ಪರ್ಮನೆಂಟ್ ಆಗಿ ಬಂದ್ ಆಗಿದೆ. ಗ್ರಾಹಕರಿಲ್ಲದೆ ಬೆಂಗಳೂರಿನಲ್ಲಿ ಹೋಟೆಲ್ಗಳು ಈಗ ಬಂದ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಹೋಟೆಲ್ಗಳಿಗೆ ಪ್ರತಿಷ್ಠಿತ ರೆಸ್ಟೋರೆಂಟ್ ಹೋಟೆಲ್ಗಳು ಬಂದಾಗಿದೆ. 10% ಆಲ್ಮೋಸ್ಟ್ 10% 20% ಹೋಟೆಲ್ಗಳು ಪರ್ಮನೆಂಟ್ ಆಗಿ ಬಂದಾಗಿದೆ. 20% ಹೋಟೆಲ್ಗಳು ತಾತ್ಕಾಲಿಕವಾಗಿ ಬಂದಾಗಿದೆ. ಹೋಟೆಲ್ ಫಾರ್ ಸೇಲ್ ಅನ್ನುವ ಬೋರ್ಡ್ಗಳನ್ನ ಹಾಕ್ತಿದ್ದಾರೆ ಮಾಲೀಕರು. 1 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರ ಉದ್ಯೋಗಕ್ಕೆ ಸಂಚಕಾರ ಬಂದಿದೆ. ಗ್ರಾಹಕರು ಬರ್ತಾ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನೊಂದ್ ಕಡೆ ಈಗಾಗಲೇ ಕಾರ್ಮಿಕರಿಗೆ ಸಂಬಳವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹೋಟೆಲ್ಗಳು ಸರಿಯಾಗಿ ನಡೀತಾ ಇಲ್ಲ. ಹೀಗೆ ಸಾಕಷ್ಟು ಸಂಕಷ್ಟವನ್ನ ಈಗ ಎದುರಿಸ್ತಾ ಇದ್ದಾರೆ ಹೋಟೆಲ್ನ ಮಾಲೀಕರು. ಈ ಕೋವಿಡ್-19ನಲ್ಲಿ ನಾವು ಕ್ಲೋಸ್ ಮಾಡಿದರೆ 2-3 ಆಸ್ಪೆಕ್ಟ್ ಇದೆ. ಫಸ್ಟ್ ಆಸ್ಪೆಕ್ಟ್ ಇಸ್ ಕಸ್ಟಮರ್ ಬೇಸ್. ಕಸ್ಟಮರ್ ಆಚೆ ಕಡೆ ತಿಂತಾ ಇಲ್ಲ, ಆರ್ಡರ್ ಮಾಡ್ತಾ ಇಲ್ಲ, ಎಲ್ಲ ಮನೆಯಲ್ಲ ಊಟ ಮಾಡ್ತದೆ. ಆಚೆ ಕಡೆ ಫ್ರೀಕ್ವೆನ್ಸಿ ಎಲ್ಲ ಮಾಡಿದರೆ 10 days 15 days ಒಂದು ಸರಿ ಆರ್ಡರ್ ಮಾಡ್ತದೆ. ಫುಟ್ಫಾಲ್ ಇಲ್ಲ. ಫಸ್ಟ್ ಸೆಕೆಂಡ್ರಿ ಲೇಬರ್ಸು ನಮ್ಮದು ತುಂಬ ಮೈಗ್ರೇನ್ ಲೇಬರ್ ಇದೆ. ಲೇಬರ್ ಫುಲ್ ಕಡಿಮೆ ಆಗಿದೆ. ನಮ್ಮ 30 ಸ್ಟಾಫ್ ಇದ್ದರೆ ಇವಾಗಲೇ ಇದ್ದರೆ ನಮ್ಮ ಹತ್ರ 4-5 ಸ್ಟಾಫ್ ಇರೋದು. 4-5 ಸ್ಟಾಫ್ ಇದ್ದರೆ ಅಷ್ಟೇ ದೊಡ್ಡದು ಅಂಗಡಿ ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ನಾವು ಟರ್ನ್ ಓವರ್ ಏನಿತ್ತು ಅದೆಲ್ಲ 20% 10% ಟರ್ನ್ ಓವರ್ ಆಗಿದೆ. ಅಷ್ಟೇ ಟರ್ನ್ ಓವರ್ ಇದ್ದರೆ ಬೇರ್ ಮಿನಿಮಮ್ ರೆಂಟ್ ಇದೆ, ಸ್ಯಾಲರಿ ಇದೆ, ಬೇರ್ ಮಿನಿಮಮ್ ಫುಡ್ ಕಾಸ್ಟ್ ಇದೆ, ಅದನ್ನು ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ಸೇಲ್ ಮಾಡೋಕ್ಕೆ ನಾನು ಯೋಚನೆ ಮಾಡಿದೆ. ಯಾಕೆ ಇವಾಗಲೇ ಮುಂಚೆ 6 months ಅದು ರಿವ್ಯಾಂಪ್ ಆಗುತ್ತೆ ಇಲ್ಲ ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಡಿಸೈನ್ ಮಾಡಿದೆ, ಇವಾಗ ಸೇಲ್ ಮಾಡಬೇಕು. ಹಲವು ಹೋಟೆಲ್ಗಳು ಬಂದ್ ಆಗಿದೆ, ಕಾರ್ಮಿಕರಿಲ್ಲ, ಗ್ರಾಹಕರು ಬರ್ತಾ ಇಲ್ಲ. ಹಾಗಾಗಿ ಏನ್ ಮಾಡಬೇಕು ಅಂತ ತೋಚದೆ ಮಾರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಗೆ ಆಗ್ತಾ ಇದೆ ಹೋಟೆಲ್ಗಳ ಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಚರಣ್ ಹಂಪಿ ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ. ಸಡಿಲಿಕೆ ನಂತರ ಜನಜೀವನ ಎಲ್ಲದೂ ಕೂಡ ಯಥಾ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಕಳೆದೊಂದು ತಿಂಗಳಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ರೀತಿಯಾದಂಥ ಸಂಕಷ್ಟ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು 25,000ಕ್ಕೂ ಹೆಚ್ಚು ಹೋಟೆಲ್ ರೆಸ್ಟೋರೆಂಟ್ ಇದೆ. ಆದರೆ ಅವುಗಳ ಬಿಸ್ನೆಸ್ ಮಾತ್ರ ಫುಲ್ ಕಡಿಮೆ ಆಗಿರೋದು. ನಾವೀಗ ಬೆಂಗಳೂರಿನಲ್ಲಿರುವಂಥ ಪ್ರತಿಷ್ಠಿತ ಹೋಟೆಲಲ್ಲಿದ್ದೇವೆ. ಅಡಿಗಾಸ್ ಹೋಟೆಲ್ ಇದು. ಈ ಹೋಟೆಲಲ್ಲಿ ಯಾವಾಗಲೂ ಕೂಡ ಸಂಜೆ ಆಯಿತಂದರೆ ಸಾಕಷ್ಟು ರೀತಿಯಾಗಿ ಗ್ರಾಹಕರು ಬರ್ತಾಯಿದ್ರು, ತಮ್ಮ ನೆಚ್ಚಿನ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಹೋಗ್ತಾಯಿದ್ರು. ಸೇವೆಯೂ ಕೂಡ ಇಲ್ಲಿಂದನೇ ಆರಂಭ ಆಗಿದೆ. ಅಂದರೆ ಬರೀ ಪಾರ್ಸಲ್ ಮಾತ್ರ ಇಲ್ಲಿವರೆಗಿತ್ತು. ಕಳೆದ 5 ದಿನಗಳಿಂದ ಇಲ್ಲೇ ಸ್ಟ್ಯಾಂಡಿಂಗ್ ಫೆಸಿಲಿಟಿನೂ ಕೂಡ ಇದೆ. ಆದರೆ ನೋಡ್ತಾ ಇದ್ದರೆ ಗ್ರಾಹಕರು ಯಾರೂ ಕೂಡ ಇಲ್ಲ. ಎಲ್ಲರೂ ಕೂಡ ರೆಡಿ ಇದ್ದಾರೆ, ಸ್ಯಾನಿಟೈಸ್ ಮಾಡ್ಕೊಂಡಿದ್ದಾರೆ. ಆದರೆ ಗ್ರಾಹಕರು ಯಾರು ಕೂಡ ರೆಡಿ ಇಲ್ಲ. ಸಿಟ್ಟಿಂಗ್ ರೀತಿಯಂಥ ಫೆಸಿಲಿಟಿ ಇರೋದು. ಯಾವಾಗಲೂ ಯೂಶಲಿ ಕರೋನಾ ಮುಂಚಿತವಾಗಿ ಯಾವ ರೀತಿ ಇರ್ತಿತ್ತಂದರೆ ಸಾಕಷ್ಟು ರೀತಿಯಾಗಿ ಗ್ರಾಹಕರು ಬರ್ತಾಯಿದ್ರು. ಇಲ್ಲಿ ಸಿಬ್ಬಂದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಿದ್ರು. ಆದರೆ ಸಿಬ್ಬಂದಿಗಳು ಕೂಡ ಇಲ್ಲ, ರೆಡಿ ಮಾತ್ರ ಮಾಡ್ಕೊಂಡಿದ್ದಾರೆ. ಭಾಳ ಆಶ್ಚರ್ಯ ಮತ್ತು ವಿಪರ್ಯಾಸದ ಸಂಗತಿ ಅಂದರೆ ಬೆಂಗಳೂರಿನಲ್ಲಿರುವಂಥ 25,000 ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ 10-15% ಹೋಟೆಲ್ಗಳು ಈಗ ಮುಚ್ಚುವ ಸ್ಥಿತಿಯಲ್ಲಿದೆ. ಸರ್, ಬೆಂಗಳೂರಲ್ಲಿ ಎಷ್ಟು ಹೋಟೆಲ್ ರೆಸ್ಟೋರೆಂಟ್ಗಳಿದ್ದಾವೆ? ಲಾಸ್ಟ್ 1 month ಬಿಸ್ನೆಸ್ ಇಲ್ಲದೆ ಇರೋದಕ್ಕೆ ಏನು ಡಿಸಿಷನ್ ತಗೋತಾ ಇದೆ ಸರ್? ಬೆಂಗಳೂರಿನಲ್ಲಿ ಸುಮಾರು 21,000 ರೆಸ್ಟೋರೆಂಟ್ಗಳಿದೆ. ಅದರಲ್ಲಿ ಇವಾಗ 2,000ಕ್ಕಿಂತ ಹೆಚ್ಚಿಗೆ ಹೋಟೆಲು ಮಾರಾಟಕ್ಕೆ ಇದೆ. ಇನ್ನೂ ಒಂದು 2,000 ಹೋಟೆಲು ಇನ್ನು ಓಪನ್ ಮಾಡಲಿಕ್ಕೆ ತಮಗೆ ಕಷ್ಟದಿಂದ ಮುಚ್ಚಿದ್ದಾರೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಓಪನ್ ಆಗ್ಬೋದು. ಆದರೆ 2,000 ಹೋಟೆಲು ಓಪನ್ ಆಗುವುದಿಲ್ಲ, ಮಾರಾಟಕ್ಕೆ ಇಟ್ಟಿದ್ದಾರೆ. ಪರ್ಚೇಸ್ ಮಾಡುವವರು ಕೂಡ ಇಲ್ಲ. ಯಾಕೆಂದರೆ ಅಲ್ಲಿ ಅವು ಬಹಳಷ್ಟು ಸಮಸ್ಯೆ ಬಂದುಬಿಟ್ಟಿದೆ. ಬಹಳಷ್ಟು ಹೋಟೆಲು, ವಿಶೇಷವಾಗಿ ಕೊರಮಂಗಲ, ಇಂದಿರಾನಗರ ಮತ್ತು ಆಚೆ ಕಡೆ BTM ಲೇಔಟಲ್ಲಿರುವಂಥ ಫೈನ್ ಡೈನಿಂಗ್ ರೆಸ್ಟೋರೆಂಟ್ಗಳು ಕೂಡ ಓಪನ್ ಆಗೋದಿಲ್ಲ, ಮಾರಾಟಕ್ಕಿಟ್ಟಿದ್ದಾರೆ. ಕಾರಣ ಇಷ್ಟೇ, ಅದಕ್ಕೆ ಬಹಳಷ್ಟು ಹೆಚ್ಚಿಗೆ ಬಾಡಿಗೆ ಕೊಡಬೇಕಾಗ್ತದೆ, ಕರೆಂಟ್ ಬಿಲ್ ಕೊಡಬೇಕಾಗ್ತದೆ. ಅದರ ಜೊತೆಗೆ ಕಾರ್ಮಿಕರ ವೇತನ
ಇವಾಗ ಅಂಥ ಕಾರ್ಮಿಕರು ಕೂಡ ನಮ್ಮಲ್ಲಿ ಇಲ್ಲ, ಎಲ್ಲ ಮೈಗ್ರೆಂಟ್ ಎಂಪ್ಲಾಯೀಸ್ ಹೋಗಿಬಿಟ್ಟಿದ್ದಾರೆ. ಅದ್ರ ಜೊತೆ ಕಸ್ಟಮರ್ ಕೂಡ, ಅವರಿಗೆ ಬರುವಂಥ ಕಸ್ಟಮರು ಫೈನ್ ಡೈನಿಂಗ್ ರೆಸ್ಟೋರೆಂಟಿಗೆ IT ಕಂಪ್ನಿಯವರು ವೀಕೆಂಡಲ್ಲಿ ಬರ್ತಾರೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇನೇ ಅವರಿಗೆ ಮೇಜರ್ ಬಿಸ್ನೆಸ್ ಆಗೋದು. ಅದು ಇನ್ನು ಕನಿಷ್ಠ 3 ತಿಂಗಳಂತೂ ಬರುವುದು ಕಷ್ಟವಾಗಿದೆ. ಆದುದರಿಂದ ಸೇಲಿಗೆಟ್ಟಿದ್ದಾರೆ. ಸೊ ಇದು ಸಿಚುವೇಶನ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಫುಡ್ಡಿ ಪ್ರಿಯರು ಜನರು ಸಾಕಷ್ಟು ಜನ ಹೊರಗಡೆ ಬಂದು ಟೇಸ್ಟ್ ನೋಡ್ತಾ ಇದ್ರು. ಆದರೆ ಆಫ್ಟರ್ ಲಾಕ್ಡೌನ್ ಈಗಲೂ ಕೂಡ ಕರೋನಾದ ಭಯ ಜನರನ್ನ ಕಾಡ್ತಾ ಇದೆ. ಗ್ರಾಹಕರು ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ ಕಡೆಗೆ ಬರ್ತಾ ಇಲ್ಲ. ಇದರ ಇಂಪ್ಯಾಕ್ಟ್ 2,000ಕ್ಕೂ ಹೆಚ್ಚು ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಹೋಟೆಲ್ ರೆಸ್ಟೋರೆಂಟ್ಗಳ ಸ್ಥಿತಿ ಹೇಗಿದೆ? ಮುಚ್ಚುವಂತಹ ಪರಿಸ್ಥಿತಿಯಲ್ಲಿದೆ ಒಂದಷ್ಟು ಹೋಟೆಲ್ಗಳು ಅನ್ನೋದನ್ನ ನೋಡಿದ್ವಿ. ಆದ್ರೆ ಅನ್ಲಾಕ್ ಆದ್ಮೇಲೆ ಮಾಲ್ಗಳ ಪರಿಸ್ಥಿತಿ ಹೇಗಿದೆ, ಗ್ರಾಹಕರು ಬರ್ತಾ ಇದ್ದಾರಾ ಅನ್ನುವಂತಹ ಮೆಗಾ ರಿಯಾಲಿಟಿ ಚೆಕ್ ಅನ್ನ ನ್ಯೂಸ್ 18 ಕನ್ನಡ ಮಾಡಿದೆ. ಅದನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಆದ ಬಳಿಕ ಯಥಾಸ್ಥಿತಿ ಇದೆಯಾ, ಹೋಟೆಲ್ಗಳ ಸ್ಥಿತಿ ಏನು ಅನ್ನೋದನ್ನ ನೋಡಿದ್ವಿ. ಹಾಗಾದ್ರೆ ಮಾಲ್ಗಳ ಕತೆ ಏನು? ಜನ ಬರ್ತಿದ್ದಾರಾ, ಗ್ರಾಹಕರು ಬರ್ತಾ ಇದ್ದಾರಾ? ಮಾಲ್ಗಳು ಓಪನ್ ಆದ್ರೂ ಕೇಳೋರಿಲ್ಲ. ಏನೆಲ್ಲ ಸರ್ಕಸ್ ಮಾಡಿದ್ರು ಕೂಡ ಆಗ್ತಾ ಇಲ್ಲ ಬಿಸ್ನೆಸ್. ಮಾಲ್ನತ್ತ ಗ್ರಾಹಕರು ಸುಳಿತಾ ಇಲ್ಲ. ಮಾಲ್ಗಳು ಓಪನ್ ಆದ್ರೂ ಈಗ ಜನರು ಬರ್ತಾ ಇಲ್ಲ. ಏನೆಲ್ಲ ಸರ್ಕಸ್ ಮಾಡಿದ್ರು ಕೂಡ ಬಿಸ್ನೆಸ್ ಆಗ್ತಾ ಇಲ್ಲ. ಕೊರೋನಾ ಭೀತಿಯಿಂದ ಜನ ಮಾಲ್ಗಳ ಕಡೆ ಮುಖ ಮಾಡ್ತಾ ಇಲ್ಲ. ಗ್ರಾಹಕರ ನಿರಾಸಕ್ತಿಗೆ ಮಾಲ್ ಮಾಲೀಕರೇ ಶಾಕ್ಗೆ ಒಳಗಾಗಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ರಿಯಾಲಿಟಿ ಚೆಕ್. 8ರಿಂದ ಮಾಲ್ಗಳು ಕೂಡ ಆರಂಭ ಆಗಿದೆ. ಆದ್ರೆ ಈಗ ಗ್ರಾಹಕರು ಬರ್ತಾ ಇದ್ದಾರಾ? ಗ್ರಾಹಕರು ಈ ಒಂದು ಮನಸ್ಥಿತಿಯಲ್ಲಿ ಇದ್ದಾರಾ? ಮಾಲ್ಗಳ ಕಡೆ ಮುಖ ಮಾಡ್ತಾ ಇದ್ದಾರೆ? ಹೇಗಿದೆ ಸಿಚುವೇಶನ್ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಲಾಕ್ಡೌನ್ ರಿಲ್ಯಾಕ್ಸೇಷನ್ ಆದ್ಮೇಲೆ ಮಾಲ್ಗಳ ಪುನರಾರಂಭಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಮಾಲ್ಗಳು ಓಪನ್ ಆಗಿ 8ನೇ ತಾರೀಕು ಓಪನ್ ಆದಂತ ಮಾಲ್ಗಳ ವ್ಯಾಪಾರ ಯಾವ ರೀತಿ ಅನ್ನೋದು ನೋಡೋದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಂತ ವಿಷಾದನೀಯ. ಅದೇ ರೀತಿ ಎಲ್ಲೋ ಒಂದು ಕಡೆ ನೀರವವಾದಂಥ ಒಂದು ವಾತಾವರಣ ಮಾಲ್ಗಳಲ್ಲಿ ಇರುವಂಥದ್ದು ಕಾಣ್ತಾ ಇದೆ. ಬಹುತೇಕ ಮಾಲ್ಗಳಲ್ಲಿ ಆ ರೀತಿಯ ಚಿತ್ರಣ ಇದೆ. ನಾವೀಗ ಮಾರುತಿ ಸೇವಾ ನಗರದಲ್ಲಿರುವಂಥ ಒಂದು ಮಾಲ್ನ ತೋರಿಸ್ತಾ ಇದ್ದೀವಿ. ಇದು ಒರಾಯನ್ ಮಾಲ್ನ ಇನ್ನೊಂದು ಬ್ರಾಂಚ್. ಇದು ಯಶವಂತಪುರದ ವ್ಯಾಪ್ತಿಯಲ್ಲಿರುವಂಥ ಮಾಲ್ನ ಮತ್ತೊಂದು ಬ್ರಾಂಚು. ಈ ಒಂದು ಬ್ರಾಂಚ್ನಲ್ಲಿ ನೋಡ್ತಾ ನೋಡಿ ಯಾವ ರೀತಿಯಲ್ಲಿ ಬಣಗುಡ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ಗ್ರಾಹಕರು ಕೂಡ ಬರ್ತಾ ಇಲ್ಲ. ಬಂದರೂ ಕೂಡ ತುಂಬಾ ಸೀಮಿತ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಒಂದು ರೀತಿ ಪೂರ್ ರೆಸ್ಪಾನ್ಸ್ ಸಿಗ್ತಾ ಇದೆಯಾ ಮಾಲ್ಗಳ ಒಂದು ಇದಕ್ಕೆ? ಯಾಕಂದ್ರೆ ಸಾಕಷ್ಟು ಜನರಿಗೆ ಒಂದು ಆತಂಕ ಇದೆ. ಮಾಲ್ಗಳಲ್ಲಿ ಏನಾದ್ರು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ಅದರಿಂದ ಸಾಕಷ್ಟು ರೀತಿಯ ಸಮಸ್ಯೆಗಳಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಗ್ರಾಹಕರು ಮಾಲ್ಗಳಿಗೆ ಬರೋದಕ್ಕೆ ಎಲ್ಲೋ ಒಂದು ಕಡೆ ಹಿಂದೇಟ್ ಆಗ್ತಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಕಾಡುತ್ತೆ. ವ್ಯಾಪಾರಸ್ಥರು, ಗ್ರಾಹಕರು, ನಾವು ಗ್ರಾಹಕರು ಅಂತ ಏನು ಕರಿತೀವಿ, ಗ್ರಾಹಕರ ಕೊರತೆ ಇವತ್ತು ಮಾಲ್ಗಳ ವ್ಯಾಪ್ತಿಯಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಒರಾಯನ್ ಮಾಲ್ನ ಈ ಒಂದು ಮಾರುತಿ ಸೇವಾ ನಗರದ ಸುತ್ತಮುತ್ತ ಸಾಕಷ್ಟು ಜನ ಈ ಒಂದು ಮಾಲ್ಗೆ ಬರ್ತಾ ಇದ್ರು. ಅವರ ಶಾಪಿಂಗ್ ಆಗ್ಬೋದು, ಇನ್ನೊಂದು ರೀತಿಯಂತ ಕೆಲಸಗಳಿಗೆ ಬರ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಮಾಲ್ ಯಾವಾಗ ಕ್ಲೋಸ್ ಆಯಿತು, ಅದು ಕೊರೋನಾದ ಕಾರಣಕ್ಕೆ ಕ್ಲೋಸ್ ಆಯಿತು. ಆ ನಂತರದಲ್ಲಿ ಎಲ್ಲೋ ಒಂದು ಕಡೆ ಸಾಂಕ್ರಾಮಿಕತೆ ಹರಡೋದಕ್ಕೆ ಸೋಷಿಯಲ್ ಇದೇ ಎಲ್ಲೋ ಒಂದು ಕಡೆ ಕಾರಣ ಆಗುತ್ತೆ ಅನ್ನೋ ಒಂದು ಭಯ ಜನರಲ್ಲಿ ಆಮೇಲೆ ಕಾಡೋಕೆ ಶುರು ಆಯಿತು. ಆಮೇಲಿಂದ ಜನರು ಎಲ್ಲೋ ಒಂದು ಕಡೆ ಮಾಲ್ಗಳು ಓಪನ್ ಆಗೋದಕ್ಕೆ ಎಲ್ಲೋ ಒಂದು ಕಡೆ ಮಾಲೀಕರು ಎಷ್ಟು ಪಟ್ಟನ್ನು ಹಾಕಿದ್ರು, ಬಿಗಿ ಪಟ್ಟನ್ನು ಹಾಕಿದ್ರು, ಸರ್ಕಾರದ ಮೇಲೆ ಒತ್ತಡ ತಂದರು. ಆದರೆ ಅದಕ್ಕೆ ಎಲ್ಲ ಒಂದು ಕಡೆ ಮನಸೋತು ಸರ್ಕಾರ ಇವತ್ತು ಮಾಲ್ಗಳ ವ್ಯಾಪಾರಕ್ಕೆ, ವಹಿವಾಟಕ್ಕೆ ಅವಕಾಶ ಕೊಟ್ಟರು ಕೂಡ ಜನರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮಾಲ್ಗಳನ್ನು ಓಪನ್ ಮಾಡಿ ಏನು ಪ್ರಯೋಜನ? ಯಾಕಂದರೆ ಒಂದು ಮಾಲ್ ನಡಿಬೇಕಂತ ಹೇಳಿದ್ರೆ ಸಾಕಷ್ಟು ಜನ ಒಳಗಡೆ ಎಂಪ್ಲಾಯೀಸ್ಗಳಿರ್ತಾರೆ, ಬೇರೆ ಬೇರೆ ರೀತಿಯಂಥ ಚಟುವಟಿಕೆಗಳಿರ್ತವೆ. ಅದಕ್ಕೆ ಹಾಕುವಂಥ ಎಕ್ಸ್ಪೆನ್ಸು ಕೂಡ ಇವತ್ತು ಗ್ರಾಹಕರಿಲ್ಲದೆ, ಒಂದು ವಹಿವಾಟಿಲ್ಲದೆ ಆ ಎಕ್ಸ್ಪೆನ್ಸು ಕೂಡ ಅತಿ ಹೆಚ್ಚಾಗ್ತಿರೋದ್ರಿಂದಾಗಿ ಎಲ್ಲ ಒಂದು ಕಡೆ ಮಾಲ್ಗಳು ಓಪನ್ ಆಗಿಯೂ ಕೂಡ ಏನು ಪ್ರಯೋಜನ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಒರಾಯನ್ ಮಾಲ್ ಒಂದೇ ಅಂತಲ್ಲ, ಬೆಂಗಳೂರಿನ ಸಾಕಷ್ಟು ಮಾಲ್ಗಳಲ್ಲೂ ಕೂಡ ಗ್ರಾಹಕರ ಕೊರತೆ ಎದ್ದು ಕಾಣ್ತಾ ಇದೆ. ಎಲ್ಲ ಒಂದು ಕಡೆ ಪೂರ್ ರೆಸ್ಪಾನ್ಸ್. ಇಷ್ಟೊತ್ತಿಗಾಗಲೇ ಹೆಚ್ಚಿನ ಗ್ರಾಹಕರು ಬರಬೇಕಿತ್ತು, ಆದರೆ ಗ್ರಾಹಕರ ಕೊರತೆ ಇವತ್ತು ಮಾಲ್ಗಳಲ್ಲಿ ಎದ್ದು ಕಾಣ್ತಿರೋ ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಕ್ಯಾಮರಾಮನ್ ಚಂದ್ರಕಾಂತ್ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಪ್ರತಿಷ್ಠಿತ ಮಂತ್ರಿ ಮಾಲ್ ಕೂಡ ಬಣಗುಡ್ತಾ ಇದೆ. ಗ್ರಾಹಕರಿಲ್ಲದೆ ಬಿಕೋ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಮಾಲ್ಗಳಿಗೆ ಬೆರಳೆಣಿಕೆಯ ಗ್ರಾಹಕರಷ್ಟೇ ಬರ್ತಿದ್ದಾರೆ. ಬೇರೆ ಬೇರೆ ಮಾಲ್ಗಳ ಪರಿಸ್ಥಿತಿ ಹೇಗಿದೆ?
ಹೇಗಿದೆ ನಿಮ್ಮ ಮುಂದೆ ಮೆಗಾ ರಿಯಾಲಿಟಿ ಚೆಕ್ ಅನ್ನ ನ್ಯೂಸ್ 18 ಕನ್ನಡ ಇಟ್ಟಿದೆ. ಗ್ರಾಹಕರಿಗಿಂತ ಮಾಲ್ ಮಳಿಗೆಯ ಸಿಬ್ಬಂದಿಯೇ ಜಾಸ್ತಿ ಇದ್ದಾರೆ. ಮಾಲ್ ತೆಗೆದ್ರು ಕೂಡ ಗ್ರಾಹಕರು ಬರ್ತಾ ಇಲ್ಲ. ಗ್ರಾಹಕರಲ್ಲಿ ಇನ್ನೂ ಕೂಡ ಕೊರೋನಾ ಭೀತಿ ಕಮ್ಮಿ ಆಗಿಲ್ಲ. ಏನೂ ತೋಚದೆ ಈಗ ಮಾಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಜನ ಬರ್ತಾ ಇಲ್ಲ, ಶಾಪ್ಗಳು ಓಪನ್ ಆಗಿದೆ, ಸಿಬ್ಬಂದಿಯೇ ಜಾಸ್ತಿ ಇದ್ದಾರೆ. ಇನ್ನು ಪ್ರತಿಷ್ಠಿತ ಐಟಾ ಮಾಲ್ ಕಥೆನೂ ಕೂಡ ಇದಕ್ಕಿಂತ ಭಿನ್ನ ಇಲ್ಲ. ಐಟಾ ಮಾಲ್ನಲ್ಲೂ ಗ್ರಾಹಕರಿಲ್ಲದೆ ವ್ಯಾಪಾರಿಗಳು ಪರದಾಟವನ್ನ ಮಾಡುತ್ತಿದ್ದಾರೆ. ಮಾಲ್ಗಳಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯಗಳಿದು. ಮಾಲ್ಗಳಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಎಲ್ಲಾ ಮಾಲ್ಗಳ ಕಥೆ ಭಿನ್ನ ಏನಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಮಾಲಕರು ಬೇಜಾರನ್ನ ವ್ಯಕ್ತಪಡಿಸಿದ್ದಾರೆ. ಜನ ಬರ್ತಾ ಇಲ್ಲ, ಗ್ರಾಹಕರು ಬರ್ತಾ ಇಲ್ಲ, ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಸಿಬ್ಬಂದಿಗಳ ಸಂಖ್ಯೆನೇ ಜಾಸ್ತಿ ಆಗಿದೆ. ಜನರು ಇನ್ನೂ ಕೂಡ ಕೊರೋನಾ ಭಯದಿಂದ ಮುಕ್ತರಾಗಿಲ್ಲ, ಆತಂಕದಲ್ಲಿದ್ದಾರೆ. ಹಾಗಾಗಿ ಜನ ಬರ್ತಾ ಇಲ್ಲ ಮಾಲ್ಗಳ ಕಡೆ ಅಂತ ಹೇಳಿ ತಮ್ಮ ಬೇಜಾರನ್ನ, ನೋವನ್ನ ಹಂಚಿಕೊಂಡಿದ್ದಾರೆ. ಬೆಂಗಳೂರಿನ ಮಾಲ್ಗಳ ಕತೆ ಏನು ಅಂತ ನೋಡಿದ್ವಿ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಲ್ಗಳ ಕತೆ ಏನು ಅಂತ ನೋಡೋದಾದ್ರೆ ಮೈಸೂರಿನಲ್ಲಿ ಮಾಲ್ಗಳಂತ ಜನ ಸುಳಿತಾ ಇಲ್ಲ. 3 ದಿನದಿಂದ ಮಾಲ್ ಕಡೆ ಜನ ಸುಳಿದೇ ಇಲ್ಲ. ಮೈಸೂರಿನ ಮಾಲ್ ಆಫ್ ಮೈಸೂರು ಖಾಲಿ ಖಾಲಿ ಇದೆ. ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಆದ್ರೂ ಕೂಡ ಜನರಲ್ಲಿ ಭೀತಿ ಕಡಿಮೆ ಆಗಿಲ್ಲ. ಕಿಡ್ಸ್ ಝೋನ್ ಆಗಿರ್ಬೋದು, ಥಿಯೇಟರ್ ಆಗಿರ್ಬೋದು, ಖಾಸಗಿ ಹಾಲ್ಗಳು ಕೂಡ ರಿಓಪನ್ ಇಲ್ಲ. ಮಕ್ಕಳನ್ನ ಮಾಲ್ಗೆ ಕರ್ಕೊಂಡು ಬರೋದಕ್ಕೆ ಹಲವರು ಹಿಂದೇಟನ್ನ ಹಾಕಿದ್ದಾರೆ. ಮಾಲ್ಗೆ ಜನ ಬರದಿದ್ದರಿಂದ ವ್ಯಾಪಾರ ಕುಸಿತ ಆಗಿದೆ. ಸುರಕ್ಷತಾ ಕ್ರಮಗಳನ್ನ ಕೈಗೊಂಡ್ರು ಕೂಡ ಜನರಿಗೆ ಭಯ ಇದೆ. ಮಾಲ್ ಆಫ್ ಮೈಸೂರಲ್ಲಿ ಜನರೇ ಇಲ್ಲ. ಮಾಲ್ ಆಫ್ ಮೈಸೂರಿನ ಕತೆ ಏನು ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾಲ್ಗಳು ಓಪನ್ ಆಗಿ 3 ದಿನ ಕಳೆದಿದೆ. 3 ದಿನವಾದರೂ ಸಹ ಮಾಲ್ಗಳಿಗೆ ಬಂದಂತಹ ಜನರ ಸಂಖ್ಯೆ ಮಾತ್ರ ಅತ್ಯಂತ ಕಡಿಮೆ ಆಗಿದೆ. 3 ದಿನಗಳಲ್ಲಿ ಮಾಲ್ನ ಪರಿಸ್ಥಿತಿ ಹೇಗಿದೆ, ರಾತ್ರಿ ವೇಳೆ ಮಾಲ್ನಲ್ಲಿ ಜನ ಹೇಗಿರ್ತಾರೆ? ನಾವೀಗ ಮೈಸೂರಿನ ಮಾಲ್ ಆಫ್ ಮೈಸೂರು ಮುಂಭಾಗದಲ್ಲಿದ್ದೇವೆ. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಇದು ಮೈಸೂರಿನ ಅತ್ಯಂತ ಪ್ರತಿಷ್ಠಿತ ಹಾಗೂ ಬೃಹತ್ತಾದ ಮಾಲ್ ಆಗಿದೆ. ಮಾಲ್ ಆಫ್ ಮೈಸೂರು ಅಂದ್ರೆ ಇಡೀ ಮೈಸೂರಿಗೆ ಅತ್ಯಂತ ಪ್ರಸಿದ್ಧಿಯಾದಂತಹ ಮಾಲು. ಈಗ ಈ ಮಾಲ್ನಲ್ಲಿ ಸಾಮಾಜಿಕ ಅಂತರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಪ್ರಮುಖವಾಗಿ ಸ್ವಚ್ಛತೆ, ಸಾಮಾಜಿಕ ಅಂತರ, ಮಾಸ್ಕ್ ಹಾಗೂ ಸ್ಯಾನಿಟೈಸೇಷನ್ ಇವಿಷ್ಟು ಸಹ ಅತ್ಯಂತ ಸ್ಪಷ್ಟವಾಗಿದೆ. ಮಾಸ್ಕ್ ಇಲ್ಲದವರಿಗೆ ಮಾಲ್ನ ಒಳಭಾಗಕ್ಕೆ ಪ್ರವೇಶವಿಲ್ಲ. ಮಾಲ್ಗೆ ಒಳಭಾಗಕ್ಕೆ ಬರುವಂತ ಎಲ್ಲರೂ ಸಹ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು. ಅದರ ಜೊತೆಯಲ್ಲಿ ಬರುವಂತ ಎಲ್ಲರೂ ಸಹ ತಮ್ಮ ವೈಯಕ್ತಿಕ ವಿವರಗಳನ್ನ ದಾಖಲು ಮಾಡಬೇಕು. ಅದರ ಜೊತೆಯಲ್ಲಿ ಬರುವಂತ ಎಲ್ಲ ಗ್ರಾಹಕರು ಅಥವಾ ಪ್ರವಾಸಿಗರನ್ನ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡಲಾಗುತ್ತೆ. ಅವರ ವೈಯಕ್ತಿಕ ವಿವರವನ್ನು ಪಡ್ಕೊಂಡಾದ್ಮೇಲೆ ಅವರು ಸ್ಯಾನಿಟೈಸೇಷನ್ ಬಳಸಿಕೊಂಡು ಮಾಲ್ನ ಒಳಭಾಗಕ್ಕೆ ಹೋಗಬೇಕು. ಪ್ರತಿನಿತ್ಯ ಬರುವಂತ ಎಲ್ಲ ಪ್ರವಾಸಿಗರು ಅಥವಾ ಗ್ರಾಹಕರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಸಹ ಇದೇ ಪದ್ಧತಿಯಲ್ಲಿ ಮಾಲ್ನ ಒಳಭಾಗಕ್ಕೆ ಬಿಡಲಾಗ್ತಾ ಇದೆ. ಇನ್ನು ಮಾಲ್ನ ಒಳಭಾಗಕ್ಕೆ ಬಂದಂತವರು ತಮಗೆ ಇಷ್ಟವಾದಂತ ಅಂಗಡಿಗೆ ಹೋಗ್ಬೋದು. ಆದ್ರೆ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಮಾಲ್ಗೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಾವು ದೃಶ್ಯಗಳನ್ನು ಸಹ ನೋಡ್ಬೋದು. ಮಾಲ್ ಆಫ್ ಮೈಸೂರಿನಲ್ಲಿ ಈ ಸಮಯದಲ್ಲಿ ಕನಿಷ್ಠ 1000ರಿಂದ 1500 ಮಂದಿ ಮಾಲ್ನ ಒಳಭಾಗದಲ್ಲಿ ಇರ್ತಾ ಇದ್ರು. ಆದ್ರೆ ಕೊರೋನಾದಿಂದಾಗಿ ಅಂತಹ ವಾತಾವರಣ ಈಗ ಕಾಣ್ತಾ ಇಲ್ಲ. ಬಹುತೇಕ ಅಂಗಡಿಗಳು ಖಾಲಿ ಖಾಲಿಯಾಗಿದೆ. ಬರುವಂತ ಗ್ರಾಹಕರು ತಮಗೆ ಆಯ್ಕೆ ಆದಂತ ಅಂಗಡಿಗಳಿಗೆ ಮಾತ್ರ ಹೋಗ್ತಾ ಇದ್ದಾರೆ. ಇನ್ನು ಕೆಲ ಅಂಗಡಿಗಳಲ್ಲಿ ಗ್ರಾಹಕರೇ ಇಲ್ಲದಂತ ಪರಿಸ್ಥಿತಿಯು ಸಹ ನಿರ್ಮಾಣವಾಗಿದೆ. ಇನ್ನು ಅಂಗಡಿಗಳು ಬಾಗಿಲು ತೆರೆಯೋದ್ರ ಬಗ್ಗೆಯೂ ಸಹ ಸಾಕಷ್ಟು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಮಾಲ್ನಲ್ಲಿರುವಂತಹ ಸಿಬ್ಬಂದಿಗಳು ಮತ್ತು ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೂ ಸಹ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಇನ್ನು ಮಾಲ್ನಲ್ಲಿರುವಂತಹ ಗ್ರಿಲ್ಲಿಂಗ್ಸ್ ಗಳಿರ್ಬೋದು ಅಥವಾ ಎಕ್ಸಿಲೇಟರ್ ಇರ್ಬೋದು ಅವುಗಳನ್ನ ಬಳಸೋದಕ್ಕೂ ಸಹ ಸಾಕಷ್ಟು ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಬರುವಂತ ಎಲ್ಲ ಗ್ರಾಹಕರಿಗೆ, ಸಾರ್ವಜನಿಕರಿಗೆ ಮಾಲ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್ ಬನ್ನಿ, ಮುಂಚೆ ಥರನೇ ಬನ್ನಿ. ನಮ್ಮಲ್ಲಿ ಪ್ರತಿಯೊಂದು ಸೇಫ್ಟಿ ತೊಗೊಳ್ತೀವಿ. ಆದರೆ ನಮ್ಮಲ್ಲಿ ಬರುವಂಥ ಜನ ಅವ್ರವ್ರ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಮಾಸ್ಕ್ ಹಾಕೊಂಡು ಬನ್ನಿ. ದಯವಿಟ್ಟು ಮುಂಚೆ ಥರನೇ ಮಾಲ್ ಓಪನ್ ಆಗಿದೆ. ನಿಮ್ಮ ಏನು ಇದಕ್ಕೆ ಶಾಪಿಂಗ್ ಆಗಲಿ, ಥಿಯೇಟ್ರ್ ಓಪನ್ ಆಗಿಲ್ಲ. ಆಮೇಲೆ ಕಿಡ್ಸ್ ಝೋನು ಇವತ್ತು ಓಪನ್ ಆಗಿಲ್ಲ. ಅದು ಗೌರ್ಮೆಂಟ್ ಯಾವ ಥರ ಡಿಸಿಷನ್ ಮಾಡಿದ್ರೆ ಅದು ಬಿಟ್ಟು ಬಾಕಿ ಎಲ್ಲ ಓಪನ್ ಆಗಿದೆ. ಬನ್ನಿ, ಆ್ಯಸ್ ಯೂಶುವಲ್ ನೀವು ಶಾಪ್ ಮಾಡಿ, ಎಂಜಾಯ್ ಮಾಡಿ. ಫುಡ್ ಕೋರ್ಟ್ ಎಲ್ಲ ಓಪನ್ ಆಗಿದೆ. ಆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಏನು ಗೌರ್ಮೆಂಟ್ ರೂಲ್ಸ್ ಮಾಡಿದ್ರೆ ಅದು ಮೇಂಟೈನ್ ಮಾಡಿಕೊಂಡು ನಾವು ಇದು ಮಾಡ್ಕೊಂಡು ಹೋಗೋ. ಇದು
ಮಾಲ್ನ ಆಪರೇಟಿಂಗ್ ಮ್ಯಾನೇಜರ್ ಆದಂಥ ಸಂಜಯ್ ಅವರ ಸ್ಪಷ್ಟವಾದ ಮಾತುಗಳು. ಬನ್ನಿ, ಎಲ್ಲ ಗ್ರಾಹಕರು ಸಹ ತಮಗಿಷ್ಟವಾದಂಥ ಅನುಭವವನ್ನು ಮಾಲ್ನಲ್ಲಿ ಪಡ್ಕೋಬಹುದು. ಆದರೆ ಸರ್ಕಾರದ ನಿಯಮವನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ನಾವು ಸಹ ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕೊರೋನಾ ವಿರುದ್ಧ ಹೋರಾಡ್ತಾ ಇದ್ದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಹೋಟೆಲ್ ರೆಸ್ಟೋರೆಂಟ್ಗಳು ಮಾಲ್ಗಳು ಓಪನ್ ಆದ್ರೂ ಕೂಡ ಜನ ಬರ್ತಾ ಇಲ್ಲ, ಕಂಗಾಲಾಗಿದ್ದಾರೆ ಮಾಲೀಕರು. ಇದು ನ್ಯೂಸ್ 18ನ ಮೆಗಾ ರಿಯಾಲಿಟಿ ಚಿಕ್.